ಏನೇ ಹೇಳಿ ನಮ್ಮ ಮದರ್ ಇಂಡಿಯಾ ಇದ್ರೇ ಲೈಫ್ ಈಸಿ ಅನ್ಸೋದು ಅಲ್ವಾ. ದಿನ 57ಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಒಂದು ಬಾಟ್ಲು ನೀರನ್ನ ಗಟ ಅಂತ ಕುಡಿದೆ. ಸೊ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಇವತ್ತು ನಮ್ಮಮ್ಮ ಊರಿಗೆ ಹೋಗಿದ್ರು, ಹಾಗಾಗಿ ಎಲ್ಲ ಕೆಲಸ ನಂದೆ. ಎಲ್ಲ ಎತ್ತಿಟ್ಟು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನಾನು ಕೂಡ ಕಾಲೇಜ್ಗೆ ಹೋಗೋದಕ್ಕೆ ಅಂತ ರೆಡಿ ಆದೆ. ಆಮೇಲೆ ಅಮ್ಮ ರಾತ್ರಿನೇ ಪುಳಿಯೋಗರೆ ಗೊಜ್ಜು ಮಾಡಿಟ್ಟೋಗಿದ್ರು. ಅದಕ್ಕೆ ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಪಟ ಅಂತ ಬಾಕ್ಸಿಗೆ ಹಾಕ್ಕೊಂಡು ಕಾಲೇಜ್ ಕಡೆ ಹೊರಟೆ. ಆವಾಗಲೇ ಚಿಂತೆ ಆಗಿದ್ದು, ನಮ್ಮಮ್ಮ ಇದ್ದರೆ ಎಲ್ಲ ಕೆಲಸ ಮಾಡ್ಕೊತಾರೆ, ನಾನು ಜಸ್ಟ್ ರೆಡಿಯಾಗಿ ಕಾಲೇಜ್ಗೆ ಹೋಗೋದು ಬರೋದು ಅಷ್ಟೇ ಆಗ್ತಿತ್ತು. ಇದೆಲ್ಲದ್ರ ಮಧ್ಯ ಈ ಟ್ರಾಫಿಕ್, ರೋಡ್ ಮೇಲಿರೋ ಟ್ರಾಫಿಕ್ ಸಾಲದು ಅಂತ ಬಸ್ ಒಳಗಡೆ ಕೂಡ ಟ್ರಾಫಿಕ್ಕು. ಕುತ್ಕೊಳ್ಳೋಕೆ ಜಾಗ ಸಿಗೋದಿರಲಿ, ನಿಂತ್ಕೊಳ್ಳೋಕ್ಕಾದರೂ ಜಾಗ ಸಿಗಲಿ ಅಂತ ಕೇಳಿಕೊಂಡು ಹಿಂಗೋ ಮಾಡಿ ಕಾಲೇಜ್ ಕಡೆ ತಲುಪಿದೆ. ಆ್ಯಂಡ್ ಗಣೇಶ ಹಬ್ಬಕ್ಕೆ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟಿದ್ರು. ಅವೆಲ್ಲ ನೋಡಿಕೊಂಡು ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿ ಮುಗಿಸಿ ಆಮೇಲೆ ತಂದಿದ್ದ ಬಾಕ್ಸ್ನೆಲ್ಲ ತಿಂದ್ಕೊಂಡು ಆಮೇಲೆ ಮನೆ ಕಡೆ ಬಂದೆ. ಸೊ ಹೋಗ್ಬೇಕಾದ್ರೂ ಟ್ರಾಫಿಕ್ ಇರುತ್ತೆ, ಬರಬೇಕಾದ್ರೂ ಟ್ರಾಫಿಕ್ ಇರುತ್ತೆ. ಈ ಟ್ರಾಫಿಕಲ್ಲಿ ಸುಸ್ತಾಗಿಬಿಡುತ್ತೆ. ಬೆಳಗ್ಗೆ ಏನೇನು ಅಂದ್ಕೊಂಡಿರ್ತೀನಿ ಬಂದು ಮನೆಗೆ ಮಾಡಬೇಕು ಅಂತ, ಅದು ಯಾವುದು ಮಾಡೋಕ್ಕಾಗಲ್ಲ. ಆಮೇಲೆ ಒಂದು ಸ್ವಲ್ಪ ಅಸೈನ್ಮೆಂಟ್ ಬರೆಯೋದಿತ್ತು, ಅದನ್ನು ಕೂಡ ಬರೆದು ಮುಗಿಸ್ಕೊಂಡು ನಾಳೆ ಯಾವ ಡ್ರೆಸ್ ಹಾಕ್ಕೊತೀನೋ ಅದನ್ನು ಐರನ್ ಕೂಡ ಮಾಡಬೇಕಿತ್ತು. ಅದನ್ನು ಐರನ್ ಕೂಡ ಮಾಡಿಕೊಂಡು ಅನ್ನ ಮತ್ತು ಮೊಸರನ್ನ ತಿಂದ್ಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಮನೆ ಒಳಗಡೆನೇ ವಾಕ್ ಮಾಡಿಕೊಂಡು ಮುಖ ತೊಳ್ಕೊಂಡು ಮಲ್ಕೊಂಡೆ ಅಷ್ಟೇ. ಬಾಯ್.